ಒಂದಲ್ಲ ಅಂತ ಎರಡು ಬಾಗ್ಲಿದ್ರು ಸಹ ಲಾವರಸ ಎಗರ್ದಾಗ ಇದ್ರೊಳಗಡೆ ಬಂದಂಥ ಜನ ಅವ್ರ ಜೀವನ ಉಳಿಸ್ಕೊಳಕ್ಕಾಗಲೇ ಇಲ್ಲ. ಸಾವಿರಾರು ಡಿಗ್ರಿ ಸೆಲ್ಸಿಯಸಲ್ಲಿರೋ ಲಾವರಸ ಸುತ್ತಮುತ್ತ ಇದ್ದು ಇದ್ರೊಳಗಡೆ ಯಾರಾದರೂ ಇದ್ದರೆ ಅವ್ರ ಕತೆ ಏನಾಗಬೇಡ ಅಂತ. ದೇವರು ವಾಲ್ಕೆನೋಯಿಂದ ಎಷ್ಟೆಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ, ಹಾಗೇನೆ ಈ ಜಾವಾ ಐಲ್ಯಾಂಡಲ್ಲಿ ಹೆಜ್ಜೆಗೂ ವಾಲ್ಕೆನೋ ಮೌಂಟೇನ್ನ ನಾವು ನೋಡ್ಬೋದು. ನಾವಿರೋಂಥ ಜಾಗದ ಫುಲ್ಲು ಸುತ್ತ ಬೆಟ್ಟ ಗುಡ್ಡ. ಅಲ್ಲಿ ದೂರದಲ್ಲಿ ನೋಡ್ತಾ ಇದೀರಾ ಮೌಂಟ್ ಮೆರ್ಪಿ. ಆ ಮೌಂಟ್ ಮೆರ್ಪಿ ಹತ್ರ ಕಟ್ಟಿರುವಂಥ ಈ ಬಂಕರು ಡಚ್ ದೇಶದವರು ಈ ಇಂಡೋನೇಷ್ಯಾನ ಆಳ್ತಾ ಇರೋವಾಗ ಮೌಂಟ್ ಮೆರ್ಪಿಯಿಂದ ಯಾವತ್ತಾದರೂ ವಾಲ್ಕೆನೋ ಎಗರು ಅವ್ರ ಅಫಿಷಿಯಲ್ಸು, ಅವ್ರ ಪೊಲೀಸ್ ಆಫೀಸರ್ಸು ಎಲ್ಲರೂ ಬಚಾವ್ ಆಗೋಕ್ಕೆ ಕಟ್ಟಿರೋ ಅಂಥ ಈ ಬಂಕರು 2006ರಲ್ಲಿ ಮೌಂಟ್ ಮೆರ್ಪಿಯಿಂದ ವಾಲ್ಕೆನೋ ಎಗರಿದ್ದೆ. ಅಲ್ಲಿಂದ ವಾಲ್ಕೆನೋ ಬಂದು ನೋಡಿ ಇದೆಲ್ಲ ನೋಡ್ತಾ ಇದ್ರಲ್ಲ, ಮಣ್ಣು ಸುಟ್ಟು ಕರಕಲಾಗ್ಬಿಟ್ಟೈತೆ. 2006ರಲ್ಲಿ ಅಲ್ಲಿಂದ ಕೊತ್ತ ವಾಲ್ಕೆನೋ ಎಗರಿತು. ಇಲ್ಲಿ ಬಂಕರ್ ಇದ್ರು. ಬಂಕರ್ ಒಳಗಡೆ ಹೋದಂಥ ಜನ ಬಚಾವ್ ಆಗಕ್ಕಾಗಲೇ ಇಲ್ಲ. ಯಾಕೆ? ಬನ್ನಿ ಬಂಕರ್ ಒಳಗಡೆ ಹೋಗಿ ನೋಡೋಣ. ಲಾವರಸ ಏನಾದರೂ ಎಗರು ಬಿಟ್ರೆ ಇಲ್ಲೆಲ್ಲ ಫುಲ್ಲು ಫಿಲಪ್ ಆಗಿಬಿಡ್ತದೆ. ಆ ಲಾವರಸ ಅಲ್ಲಿಂದ ಬಂದು ಈ ಬಂಕರ್ ಒಳಗಡೆ ಹೋಗಬಾರ್ದು ಅಂತ ಇಲ್ಲಿ ನೋಡಿ 6 ಇಂಚಿನ ಕಬ್ಬಿಣದ ಡೋರ್ ಹಾಕಿದ್ದಾರೆ. ಗಟ್ಟಿ ಡೋರ್ ಇದು. ಲಾವರಸ ಏನಾದರೂ ಬಂತು ಅಂದರೆ ಈ ಬಾಗಲನ್ನ ದಾಟ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ. ಇಲ್ಲಿ ಬರೀ ಇದೊಂದೇ ಬಾಗ್ಲಲ್ಲ ನೋಡಿ, ಇದೇ ಥರ 6 ಇಂಚಿನ ಬಾಗಿಲು ಇಲ್ಲೊಂದಿದೆ. ಒಂದಲ್ಲ ಅಂತ ಎರಡು ಬಾಗ್ಲಿದ್ರು ಸಹ ಲಾವರಸ ಎಗರ್ದಾಗ ಇದ್ರೊಳಗಡೆ ಬಂದಂಥ ಜನ ಅವ್ರ ಜೀವನ ಉಳಿಸ್ಕೊಳಕ್ಕಾಗಲೇ ಇಲ್ಲ. ಈ ಬಂಕರ್ ಒಳಗಡೆ ತೀರ್ಕೊಂಡಂಥ ಜನ ಅವ್ರಿಗಿಷ್ಟವಾದಂಥ ಸಿಗರೇಟ್ನೇ ಇಟ್ಟವ್ರು ನೋಡಿ. ಇಲ್ಲಿ ಎಷ್ಟೊಂದು ಸಿಗರೇಟ್ ಇಟ್ಟವ್ರೆ, ಹಚ್ಬಿಟ್ಟು ಇಟ್ಬಿಡ್ತಾರೆ. ಯಾಕಂದರೆ ಇಲ್ಲಿ ತೀರ್ಕೊಂಡಂಥ ಜನಕ್ಕೆ ಸಿಗರೇಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತಂತೆ. ಡಚ್ ದೇಶದವರೇನೋ ಈ ಬಂಕರ್ ಕಟ್ಬಿಟ್ರು. ಅಲ್ಲಿಂದ ಲಾವರಸ ಏನಾದರೂ ಎಗರಿದ್ರೆ ಈ ಬಂಕರ್ ಸುತ್ತಮುತ್ತ ಆ ಬಾಗ್ಲವರೆಗೂ ಎಲ್ಲ ಲಾವರಸ ಫುಲ್ಲು ಫಿಲಪ್ ಆಗಿಬಿಡ್ತದೆ. ನೀವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಾವಿರಾರು ಡಿಗ್ರಿ ಸೆಲ್ಸಿಯಸಲ್ಲಿರೋ ಲಾವರಸ ಸುತ್ತಮುತ್ತ ಇದ್ದು ಇದರೊಳಗಡೆ ಯಾರಾದರೂ ಇದ್ದರೆ ಅವ್ರ ಕತೆ ಏನಾಗಬೇಡ ಅಂತ. ಸೇಮ್ ಟು ಸೇಮು ಹತ್ಕೊಂಡು ಉರಿತಾ ಇರೋವಂಥ ಪ್ರೆಷರ್ ಕುಕ್ಕರ್ ಒಳಗಡೆ ಯಾರಾದರೂ ಲಾಕ್ ಆದರೆ ಹೆಂಗಿರುತ್ತೆ ಅವ್ರ ಸಿಚುವೇಶನ್ನು. ಅದೇ ಥರ ಸಿಚುವೇಶನ್ನು 2006ರಲ್ಲಿ 2 ಜನ ಇಲ್ಲಿ ನರಳಿ ತೀರ್ಕೊಂಡ್ರು.